ಅಮ್ಮ 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 ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತಮ್ಮ. ಅದೇನಂತ ಹೇಳು. ಅಮ್ಮ ಮತ್ತೆ ನಿಂಗೆ ಗೊತ್ತಲ್ವಾ ಅಮ್ಮ, ಈ ಸಿಟಿ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ. ಮಗನ್ನ ಬೇರೆ ಒಳ್ಳೆ ಸ್ಕೂಲ್ ಸೇರಿಸಿದ್ದೀನಿ. ಮಗನ ಫೀಸು, ಮನೆ ಖರ್ಚು ಎಲ್ಲ ನನ್ನ ಒಬ್ಬಂದೇ ಸಂಬಳದಲ್ಲಿ ಬಳಸೋದು ಕಷ್ಟ ಆಗುತ್ತಮ್ಮ. ಅದಕ್ಕೆ ಏನ್ ಮಾಡ್ಬೇಕಂತಿದ್ಯಪ್ಪ? ಅದಕ್ಕೆ ನಿನ್ನ ಸ್ವಲ್ಪ ದಿವಸ ವೃದ್ಧಾಶ್ರಮಕ್ಕೆ ಕಳಿಸ್ಬೇಕು ಅಂತ ನಾನು ನನ್ನ ಹೆಂಡತಿ ತೀರ್ಮಾನ ಮಾಡಿದೀವಮ್ಮ. ಮಗ, ನಾನು ಇಲ್ಲೇ ಒಂದ್ ಮೂಲೆಯಲ್ಲಿ ಗಂಜಿನೋ ನೀರು ಕುಡ್ಕೊಂಡಿರ್ತೀನಪ್ಪ. ದಯವಿಟ್ಟು ನನ್ನನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬೇಡ ಕಣಪ್ಪ. ನಿನಗೆ ಸ್ವಲ್ಪ ತೊಂದರೆ ಮಾಡಲ್ಲ. ಒಂದ್ ಸ್ವಲ್ಪ ದಿವಸ ಅಮ್ಮ, ನನ್ನ ಅರ್ಥ ಮಾಡ್ಕೋ. 1 ತಿಂಗಳಾದ್ಮೇಲೆ ನಾನೇ ನಿನ್ನ ಬಂದು ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತಮ್ಮ, ಈಗ ರೆಡಿ ಆಗು, ನಾನು ನಿನ್ ಜೊತೆ ಬರ್ತೀನಿ. ಯಾರಾದ್ರೂ ಬಂದು ಸ್ವಲ್ಪ ನೀರ್ ಕೊಡ್ಬಾರ್ದಾ? ರಾಹುಲ್ ನಿಮ್ ಡ್ಯಾಡಿಗೆ ನೀರಂತೆ, ಒಂಚೂರು ನೀರ್ ತಂದು ಕೊಡು ಪುಟ್ಟ. ಅಮ್ಮ, ನಾನು ಇಲ್ಲಿ ಗೇಮ್ ಮಾಡ್ತಿದ್ದೀನಿ, ನೀನೇ ಕೊಡಮ್ಮ. ಅಪ್ಪನಿಗೆ ಅಂತ ತಗೊಳಕಾಗಲ್ವಾ? ರಾಹುಲ್, ಅಪ್ಪ ಅಮ್ಮ ಹೇಳೋ ಮಾತು ಕೇಳಕ್ಕಾಗಲ್ವೇನೋ ನಿಂಗೆ? ಇದೇನಾ ನಿನ್ನ ಅಪ್ಪ ಅಮ್ಮನಿಗೆ ಕೊಡೋ ಬೆಲೆ? ಮುಂದೆ ದೊಡ್ಡವನಾದ್ಮೇಲೆ ನಮ್ಮನ್ನು ನೋಡ್ಕೊಳ್ತೀಯೋ ಇಲ್ವೋ? ಅಪ್ಪ, ನೀನೇನ್ ಅಜ್ಜಿ ಮಾತಿಗೆ ಬೆಲೆ ಕೊಟ್ಟಿದ್ಯಾ? ಅಜ್ಜಿನ ನೀನೇನ್ ಚೆನ್ನಾಗಿ ನೋಡ್ಕೊಂಡಿದ್ಯಾ? ಪಾಪ ಅಜ್ಜಿ ಇಲ್ಲೇ ಮನೇಲಿ ಒಂದು ಮೂಲೆಯಲ್ಲಿ ಗಂಜಿನೋ ನೀರೋ ಕುಟ್ಕೊಂಡಿರ್ತೀನಿ ಅಂತ ಅಂದ್ರೂ ಕೇಳಲಿಲ್ಲ. ಅವಳನ್ನ ಆಶ್ರಮಕ್ಕೆ ಕಳಿಸಿದೆ. ಅದ್ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಅಯ್ಯೋ ದೇವ್ರೆ, ನನ್ ತಾಯಿ ಇದ್ದಿದ್ರೆ ತಿಂಡಿ ಮಾಡ್ದ್ಯಾ, ನೀರ್ ಕುಡ್ದ್ಯಾ ಅಂತ ಎಲ್ಲ ಕೇಳೋರು. ಆದ್ರೆ ಈಗ ಇಲ್ಲ. ಅಮ್ಮ, ನಾನು ಪಾಪಿ, ನಿಂಗೆ ತುಂಬಾ ದೊಡ್ಡ ಮೋಸ ಮಾಡ್ಬಿಟ್ಟೆ ಅಮ್ಮ. ನನ್ನಂತ ಕೆಟ್ಟ ಮಗ ಯಾರ ತಾಯಿದು ಹುಟ್ಬಾರ್ದು. ಇಲ್ಲ ಇಲ್ಲ ಅಮ್ಮ, ನಾನೀಗಲೇ ಬರ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ. ಅಮ್ಮ, ನಿಮ್ಮನ್ನ ನೋಡಕ್ಕೆ ಯಾರೋ ಬಂದಿದ್ದಾರೆ.
ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಮ್ಮ. ನಿನ್ನ ಅರಿಯದೆ ಹೋದೆ ಅಮ್ಮ. ನನ್ನ ಕ್ಷಮಿಸ್ಬಿಡು. ಅಯ್ಯೋ ಮಗನೇ, ನಿನ್ ಕೈಗೆ ಏನಾಯ್ತು? ಏನ್ ಮಾಡ್ಕೊಂಡೆ? ಏನಿಲ್ಲ ಅಮ್ಮ, ಬನ್ನಿ ಮೊದಲು ಮನೆಗೆ ಹೋಗೋಣ. ಸರಿ ಶಾರದಮ್ಮ, ನಾನು ಬರ್ತೀನಿ. ಸರಿ ಲಕ್ಷ್ಮಮ್ಮ, ಅಂತೂ ನೀನ್ ಹೇಳ್ದಂಗೆ ನಿನ್ ಮಗ ನಿನ್ನ ಕರ್ಕೊಂಡು ಹೋಗಕ್ ಬಂದೇ ಬಿಟ್ಟ. ಅಂತೂ ಅವನಿಗೆ ತಾಯಿ ಬೆಲೆ ಏನಂತ ಅರ್ಥ ಆಯ್ತು. ಸರಿ, ಇಂದಾದ್ರೂ ಹಿಂಗೆ ಆಗಿರು, ಹೋಗ್ಬಿಟ್ ಬಾ. ತಾಯಿ ಪ್ರೀತಿ ಎಲ್ಲಕ್ಕಿಂತ ಮಿಗಿಲಾಗಿತ್ತು. ನಿಮ್ಮನ್ನು ಹೆತ್ತು ಹೊತ್ತು ಪೋಷಿಸುವ ತಂದೆ ತಾಯಿಯರನ್ನು ಎಂದೂ ಕಡೆಗಣಿಸಬೇಡಿ. ಅವರನ್ನು